ನಮಸ್ಕಾರ. ನಾನು ಇಂದ್ರಧನುಷ್ ಮಾತಾಡ್ತಾ ಇದ್ದೀನಿ, ಪಿರಮಿಡ್ ವಾಸ್ತು ಕನ್ಸಲ್ಟೆಂಟು. ಮತ್ತು ನಾನು ಫಾರ್ಚೂನ್ ಪಿರಮಿಡ್ ಸೆಂಟರ್ ಅಂತ ಸಂಸ್ಥೆ ಒಂದು ನಡೆಸ್ತಾ ಇದ್ದೀನಿ. ಸೊ ಇದು ಬಂದು ಜಿತಿನ್ ಪಿರಮಿಡ್ಸ್ದ ಅಥರೈಸ್ಡ್ ಫ್ರಾಂಚೈಸಿ ಆಗಿರುತ್ತೆ. ಇಂಡಿಯಾಸ್ ಲಾರ್ಜೆಸ್ಟ್ ಸೆಂಟರ್ ಜಯನಗರಲ್ಲಿದೆ. ಸೊ ಇಲ್ಲಿ ನಾವು ನಿಮಗೆ ಪಿರಮಿಡ್ ವಾಸ್ತು ಸಲಹೆಯನ್ನು ಕೊಡ್ತಾ ಇರ್ತೀರಿ. ಅಂದರೆ ಇಲ್ಲಿ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್, ಅಂದರೆ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ದೋಷ ಇದ್ದರೂ ಸಹ ಅದನ್ನು ವಿತೌಟ್ ಬ್ರೇಕ್ ಮಾಡಿದಿರ ನಾವು ಯಾವ ರೀತಿ ಪರಿಹಾರ ಕೊಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಇರುತ್ತೆ. ಸೊ ಇಲ್ಲಿ ಮಾಹಿತಿ ತಿಳ್ಕೊಂಡು ನೀವು ನಿಮ್ಮ ಒಂದು ಏನೇ ಡೌಟ್ಸ್ ಇದ್ರೂ ಕ್ಲಾರಿಫೈ ಮಾಡ್ಕೋಬೋದು. ಅಂದರೆ ಇಲ್ಲಿ ಏನು ಹೇಳ್ತೀರಿ ಅಂತಂದರೆ, ನೀವು ಈಗ ಮನೆ ಕಟ್ಟಕ್ಕೆ ಮುಂಚೆ ವಾಸ್ತು ಸಲಹೆಗಾರನ್ನ ಸಂಪರ್ಕಿಸಿದರೆ ಅದು ನಿಮಗೆ ವಾಸ್ತು ಕರೆಕ್ಟಾಗಿ ಬಂದಿರುತ್ತೆ. ಈಗ ನಿಮಗೆ ಮನೆ ಕಟ್ತಾ ಇದ್ದೀರಾ, ಅಲ್ಲಿ ನಾವು ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಆವಾಗಲೇ ನಾವು ಕೊಟ್ಬಿಡ್ಬೋದು. ಈಗ ಮನೆ ಕಟ್ಬಿಟ್ಟಿದ್ದಾರೆ, ಮನೆ ಕಟ್ಟಿದಾದ್ಮೇಲೆ ನಿಮಗಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಈಗ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ತಾ ಇದ್ದೀರಾ ಅಂದಾಗ ಇಲ್ಲಿ ನಾವು ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್, ಅಂದರೆ ಈಗ ಡೋರ್ ಕರೆಕ್ಟ್ ಪೊಸಿಷನ್ಲಿಲ್ಲ, ಈಗ ಪೂರ್ವದಲ್ಲಿ ಡೋರ್ ಇರಬೇಕು. ಸೊ ಪೂರ್ವದಲ್ಲಿ ನಿಮಗೆ ಡೋರ್ ಇಲ್ಲ. ಸೊ ಎಲ್ಲಿ ಸೂರ್ಯನ ಬೆಳಕು ಬರ್ತಾ ಇರಲ್ಲ ಅಲ್ಲಿ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ. ಆಗ ನಾವು ಒಂದು ಪಿರಮಿಡ್ ಇಡೋ ಮುಖಾಂತರ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಸೂಚಿಸ್ತೀರಿ. ಸೊ ಅಲ್ಲಿ ಆರೋಗ್ಯ ಸಮಸ್ಯೆ ಇರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. ಈ ರೀತಿಯಲ್ಲಿ ನಾವು ಒಂದು ಸೊಲ್ಯೂಷನ್ಸ್ನ ಈ ಒಂದು ಪಿರಮಿಡ್ಸ್ನಲ್ಲಿ ತಿಳ್ಕೊಬೋದು. ಈಗ ನೋಡಿ, ಜನರಲ್ ಆಗಿ ಮನೆ ಎಲ್ಲರೂ ಪೂರ್ವ ಮತ್ತು ಉತ್ತರ ದಿಕ್ಕನ್ನು ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಅಂದರೆ ಈಸ್ಟ್ ಮತ್ತು ನಾರ್ತ್. ಯಾಕೆ ಅಂತಂದರೆ ನೋಡಿ, ಫಸ್ಟ್ ಲೈಟ್ ಬರ್ತಕ್ಕಂಥದ್ದು ನಾರ್ತ್ ಈಸ್ಟ್ ಕಡೆಯಿಂದ. ಸೂರ್ಯ ಹುಟ್ಟುವಾಗ ಏನೊಂದು ಸೂರ್ಯನ ಕಿರಣಗಳು ನಮ್ಮ ಮೇಲೆ ಬೀಳುತ್ತೆ, ಸೊ ಅದು ನಮಗೆ ವಿಟಮಿನ್ ಡಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಏರ್ ಕೂಡ ನಾರ್ತಿಂದ ಬರೋದ್ರಿಂದ ಜನರಲ್ ಆಗಿ ಎಲ್ಲರೂ ನಾರ್ತು ಮತ್ತು ಈಸ್ಟ್ ಸೈಟ್ನ ಪ್ರಿಫರ್ ಮಾಡ್ತಾರೆ. ಹಂಗನ್ಬಿಟ್ಟು ಈಗ ಈಸ್ಟಲ್ಲಿರೋರೆಲ್ಲ ಚೆನ್ನಾಗಿದ್ದಾರೆ ಅಂತಲ್ಲ, ಹಂಗನ್ಬಿಟ್ಟು ಈಗ ವೆಸ್ಟು ಮತ್ತು ಸೌತು ಚೆನ್ನಾಗಿಲ್ಲ ಅಂತಲ್ಲ. ಪ್ರತಿಯೊಬ್ಬರಿಗೂ ಅದರದ್ದೇ ಆದಂಥ ದಿಕ್ಕುಗಳು ಕೆಲಸ ಮಾಡುತ್ತೆ. ಮತ್ತು 4 ಲಕ್ಕಿ ಡೈರೆಕ್ಷನ್ಸ್, ಅನ್ಲಕ್ಕಿ ಡೈರೆಕ್ಷನ್ಸ್ ಇರುತ್ತೆ. ಅವ್ರಿಗೆ ಅದು ಸೂಟಬಲ್ ಇದ್ದಾಗ ಅವ್ರಿಗೆ ಅದು ಸಪೋರ್ಟ್ ಮಾಡೇ ಮಾಡುತ್ತೆ. ಇನ್ ಕೇಸ್ ಈಗ ಈಸ್ಟ್ ಡೋರ್ ಇದೆ ಬಟ್ ಅವರು ನಾರ್ತ್ ಡೋರ್ ಇಲ್ಲ ಅಂತಂದಾಗ ನೋಡಿ, ಈಸ್ಟ್ ಮನೆ ಯಜಮಾನನ್ನು ಪ್ರತಿಬಿಂಬಿಸುತ್ತೆ, ನಾರ್ತ್ ಮನೆ ಯಜಮಾನಿನ ಪ್ರತಿಬಿಂಬಿಸುತ್ತೆ. ಈಗ ನಾರ್ತ್ ಡೋರ್ ಇಲ್ಲ ಅಂತಂದಾಗ ಆ ಮನೆಯಲ್ಲಿ ಆ ಒಂದು ಯಜಮಾನಿಗೆ ಒಂದು ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಅವ್ರಿಗೆ ಏನೋ ಒಂದು ರೀತಿಯಲ್ಲಿ ಆ ಮನೇಲಿ ಅನ್ಕಂಫರ್ಟಬಲ್ ಇರ್ಬೋದು, ಡೆವಲಪ್ಮೆಂಟ್ಸ್ ಅಷ್ಟಿರಲ್ಲ, ಹಣಕಾಸು ತೊಂದರೆ ಬರ್ಬೋದು, ಈ ರೀತಿ ಇರುತ್ತೆ. ಅದೇ ಈಗ ಈಸ್ಟ್ ಅಂತಂದಾಗ ಈಸ್ಟ್ ಮನೆ ಯಜಮಾನ ಇನ್ ಕೇಸ್ ಅದು ಬ್ಲಾಕ್ ಆಗಿದ್ದಾಗ ಅಲ್ಲಿ ಆರೋಗ್ಯ ಸಮಸ್ಯೆ ಬರುತ್ತೆ, ಮನೆ ಯಜಮಾನಂಗೆ ಅಷ್ಟು ಪ್ರಾಮುಖ್ಯತೆ ಇರಲ್ಲ. ಈ ರೀತಿಯಲ್ಲಿ ಆ ಒಂದು ಮನೆಯಲ್ಲಿ ಸಮಸ್ಯೆ ಬರುತ್ತೆ. ಈ ಥರ ಇದ್ದಾಗ ಅಲ್ಲಿ ನಾವು ಪಿರಮಿಡ್ನ ಬಳಸೋದ್ರಿಂದ ಆ ಒಂದು ಪಿರಮಿಡ್ ಅಲ್ಲಿ ಎನರ್ಜಿ ಜಾಸ್ತಿ ಮಾಡಿಕೊಡುತ್ತೆ. ಅಂದರೆ ಈಗ ಒಂದು ಕಿಟಕಿ ಇದ್ದಾಗ ಏನೊಂದು ಎನರ್ಜಿ ಕ್ರಿಯೇಟ್ ಮಾಡಿಕೊಡುತ್ತೆ, ಅಲ್ಲಿ ಒಂದು ಎನರ್ಜಿ ಪ್ಲೇಟ್ನ ನಾವು ಫಿಕ್ಸ್ ಮಾಡಿದಾಗ ಆ ಒಂದು ಎನರ್ಜಿನ ಅದು ರಿಸೀವ್ ಮಾಡಿಕೊಡುತ್ತೆ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಫಾರ್ಚೂನ್ ಡೋರ್ ಅಂತಿದೆ. ಫಾರ್ಚೂನ್ ಡೋರ್ ಅಂತ ಏನಂತಂದರೆ ಅದು ನಿಮಗೆ ಲಕ್ಕಿ ಡೋರಾಗಿ, ವರ್ಚುವಲ್ ಡೋರಾಗಿ ಕೆಲಸ ಮಾಡುತ್ತೆ. ನೀವು ಈಗ ನಾರ್ತ್ ಈಗ ಬ್ಲಾಕ್ ಆಗಿಬಿಟ್ಟಿದೆ, ಅಲ್ಲಿ ಕಿಟಕಿನೂ ಇಲ್ಲ, ಡೋರು ಇಲ್ಲ, ಆ ಮನೇಲಿ ಒಂದು ಗ್ರೋತ್ ಆಗ್ತಾಯಿಲ್ಲ, ಅಥವಾ ಕೆರಿಯರ್ ಡಿಸ್ಟರ್ಬೆನ್ಸ್ ಇದೆ, ಸೊ ಹಣಕಾಸು ಸಮಸ್ಯೆ ಇದೆ ಅಂದಾಗ ಅಲ್ಲಿ ನೀವು ಒಂದು ಫಾರ್ಚೂನ್ ಡೋರ್ನ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಅದು ವರ್ಚುವಲ್ ಡೋರಾಗಿ ಕೆಲಸ ಮಾಡುತ್ತೆ. ಸೇಮ್ ಡೋರು ಕಿಟಕಿ ಇದ್ದಾಗ ಏನೊಂದು ಎನರ್ಜಿ ರಿಸೀವ್ ಮಾಡಿಕೊಡುತ್ತೆ, ಆ ರೀತಿಯಲ್ಲಿ ಆ ಒಂದು ಪಿರಮಿಡ್ ಮಾಡುತ್ತೆ. ಈ ರೀತಿಯಲ್ಲಿ ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸ್ನ ನೀವು ಬಳಸ್ಬೋದು. ನೀವು ಈಗ ಮನೆ ಕಟ್ಬಿಟ್ಟಿದ್ದೀರಾ ಅಥವಾ ಬಾಡಿಗೆ ಮನೇಲಿದ್ದೀರಾ, ಲೀಸ್ಗೆ ಹಾಕ್ಕೊಂಡಿದ್ದೀರಾ ಅಂದ್ಕೊಳ್ಳಿ, ಅಲ್ಲಿ ಈಗ ಸಮಸ್ಯೆ ಬಂದಿದೆ, ಅದನ್ನು ನೀವು ವಿತೌಟ್ ಬ್ರೇಕಿಂಗ್ ಸೊಲ್ಯೂಷನ್ಸಲ್ಲಿ ನೀವು ಅದನ್ನು ಪರಿಹಾರ ಮಾಡ್ಕೋಬೋದು. ಅಲ್ಲಿ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಏನು ಅನ್ನೋದನ್ನು ನಾವು ನಿಮಗೆ ತಿಳಿಸ್ಕೊಡ್ತೀರಿ. ನೀವು ನಮ್ಮ ಫಾರ್ಚೂನ್ ಪಿರಮಿಡ್ ಸೆಂಟರ್ ಜಯನಗರಕ್ಕೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂತಂದರೆ ಆನ್ಲೈನಲ್ಲೂ ಕೂಡ ನೀವು ಕನ್ಸಲ್ಟೇಷನ್ಸ್ ತೊಗೊಬೋದು, ನಮ್ಮನ್ನು ಭೇಟಿಯಾಗಿ ಆ ಒಂದು ಇದಕ್ಕೆ ಪರಿಹಾರ ತೊಗೋಬೋದು. ಧನ್ಯವಾದಗಳು.